ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇಷ್ಟು ವರ್ಷ ಏನೂ ಮಾಡಕ್ಕಾಗಿಲ್ಲ, ಆದ್ರೆ ನಾವು 3 ಜನ ಸೈಟ್ನ ನಮ್ಮ ಹೆಸರಿಗೆ ಮಾಡ್ಕೊಂಡಿದೀವಿ ಅಂತ ಹೇಳ್ಬೇಕು ಅಂತ ಇದೀನಿ. ರೀ ರೇಖಾ ಅವ್ರೆ, ನೀವ್ ರಾಂಗ್ ಟೈಮ್ ಅಲ್ಲಿ ನಕ್ಕಿರೋದಕ್ಕೆ ನಿಮ್ಗೊಂದು ಟ್ರೀಟ್ ಕೊಡಿಸ್ತೀನಿ. ಟ್ರೀಟಾ ಎಲ್ಲಿ ಕೊಡಿಸ್ತೀರಾ? ಹುಚ್ಚ ಆಸ್ಪತ್ರೆಯಲ್ಲಿ. ಏ ಸುಮ್ನೆ ಇರ್ರಿ. ಸರಿ ನಡೀರಿ ಹೋಗೋಣ. ಏನು ಇಷ್ಟೊತ್ತು ಕಾಗೆಗಳ ತರ ಕಾವ್ 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 ಅಂತ ಇದ್ರಿ, ಈಗ ಹುಲಿ ನೋಡಿರೋ ಜಿಂಕೆ ತರ ಸೈಲೆಂಟ್ ಆಗ್ಬಿಟ್ರಿ. ಗೌಡ್ರೆ, ನೀವು ರಾಜ ಹುಲಿ ಅಲ್ವಾ, ನಿಮ್ಗೆ ರೆಸ್ಪೆಕ್ಟ್ ಕೊಡ್ಬೇಕಲ್ವಾ, ಅದಕ್ಕೆ ಸೈಲೆಂಟ್ ಆಗ್ಬಿಟ್ವಿ. ಈ ಡೌಗಳೆಲ್ಲ ನನ್ನ ಹತ್ರ ಬೇಡ. ಏನ್ ಮಾತಾಡ್ಕೋತಿದ್ದೀರಿ ಅಂತ ನಿಜ ಹೇಳಿ. ಹೇಳಿದ್ವಲ್ಲ ಗೌಡ್ರೆ, ಏನು ಇಲ್ಲ ಅಂತ. ಯಾಕೆ ನಮ್ಮೇಲೆ ನಿಮಗ್ ನಂಬಿಕೆ ಇಲ್ವಾ? ನನಗೆ ನಿಮ್ಮೆಲ್ಲರ ಮೇಲೆ ನಂಬಿಕೆ ಇದೆ, ಆದ್ರೆ ನನ್ನ ಹೆಂಡತಿ ಮೇಲೆ ನಂಬಿಕೆ ಇಲ್ಲ. ಅವಳೇ ಹೇಳ್ಬಿಟ್ಟು ನಿಮಗೇನೋ ಈ ತರ ಮಾಡಿ ಅಂತ ಹೇಳಿರ್ತಾಳ ಅಷ್ಟೇ. ನಿಜ ಹೇಳಿ, ಏನ್ ಮಾತಾಡ್ಕೋತಿದ್ರಿ ಎಲ್ರು? ಏನ್ರಿ ಏನೋ ನಿಮ್ ಹತ್ರ ಹೇಳ್ಬೇಕು ಅಂತ ಏನಾದ್ರು ರೂಲ್ಸ್ ಇದ್ಯಾ? ನಾವ್ ಹೆಣ್ಮಕ್ಳು ಏನೋ ಮಾತಾಡ್ಕೋತಾ ಇದೀವಪ್ಪ, ಎಲ್ಲಾನು ನಿಮ್ ಹತ್ರ ಹೇಳಕ್ಕಾಗತ್ತಾ? ನೋಡಿ ನೋಡಿ, ಇದ್ರಲ್ಲೇ ಗೊತ್ತಾಗ್ತಿದೆ ನೀವೆಲ್ರೂ ಸೇರ್ಕೊಂಡು ನನ್ನಿಂದ ಏನೋ ಮುಚ್ಚಿಡ್ತಿದ್ದೀರಿ ಅಂತ. ಈಗ ನಿಜ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಮಲಗಿರೋರ್ನೆಲ್ಲ ಎಬ್ಬಿಸ್ಬಿಡ್ತೀನಿ. ಯಾಕ್ರಿ ಗುಲ್ಜಾರ್ ಕಾಂತಮ್ಮ ಗುಲ್ಡು ಕಾಂತರ ಮಾತಾಡ್ತಾ ಇದ್ದೀರಾ? ನಾವೇನಂತ ಮಾತಾಡ್ಬಾರ್ದು ವಿಷಯ ಏನ್ ಮಾತಾಡ್ತಾ ಇರ್ಲಿಲ್ಲಪ್ಪ. ಗಣೇಶ ಹಬ್ಬ ಹತ್ರ ಬರ್ತಾ ಇದೆಯಲ್ವಾ, ಅದಕ್ಕೆ ಗಣೇಶ ಹಬ್ಬನ ಈ ಸಲ ವೆರೈಟಿಯಾಗಿ ಆಚರಣೆ ಮಾಡೋಣ ಅಂತ ಡಿಸ್ಕಸ್ ಮಾಡ್ತಾ ಇದ್ವಿ. ಇದು ನಿಜನಾ? ಗೌಡ್ರೆ, ಮತ್ತೆ ಅನುಮಾನ ಪಡ್ತಾ ಇದ್ದೀರಲ್ಲ. ನಾವು ನಿಜವಾಗ್ಲೂ ಗಣೇಶ ಹಬ್ಬದ ಬಗ್ಗೆನೇ ಡಿಸ್ಕಸ್ ಮಾಡ್ತಾ ಇದ್ವಿ. ಓ ಹೌದಾ? ಹಬ್ಬ ಮಾಡೋದಕ್ಕೆ ಏನೇನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ ಹೇಳಿ, ನಾನು ನಿಮಗ್ ಸಹಾಯ ಮಾಡ್ತೀನಿ. ಗೌಡ್ರೆ, ನಾವ್ ಹೇಳಿದ್ರು ನೀವು ಸಹಾಯ ಮಾಡಲ್ಲ ಬಿಡಿ.